ಭಾರಿ ಮಳೆಗೆ ಉಳ್ಳಾಲದ ಮೊಂಟೆಪದವು ಎಂಬಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಈಗ 4 ಆ ಮನೆಯೊಳಗೆ ಸಿಲುಕಿ ಹಾಕಿರುವಂಥದ್ದು. ನಾನೀಗ ಆ ಘಟನಾ ಸ್ಥಳದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು. NDRF ಮತ್ತು SDF ತಂಡ ಸ್ಥಳದಲ್ಲಿರುವಂಥದ್ದು. ಕಾಂತಪ್ಪ ಪೂಜಾರಿ ಅವರೆಂಬ ಫ್ಯಾಮಿಲಿ ಈಗ ಒಳಭಾಗದಲ್ಲಿರುವಂಥದ್ದು. ಹಾಗಾಗಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಮಾಹಿತಿಯ ಪ್ರಕಾರವಾಗಿ ಅದರಲ್ಲಿ ಇಬ್ಬರು ಮೃತರಾಗಿರುವಂಥ ಬಗ್ಗೆ ಮಾಹಿತಿ ಇದೆ. ಆದರೆ ವಿಡಿಯೋಗಳು ಈಗ ಬರ್ತಾ ಇರುವಂಥದ್ದು. ಮಗು ಮತ್ತು ಮಹಿಳೆ ಆ ಮನೆಯೊಳಗೆ ಸಿಲುಕಿ ಹಾಕಿರುವಂಥ ವಿಡಿಯೋ ಬರ್ತಾ ಇರುವಂಥದ್ದು. ಗುಡ್ಡದ ಮೇಲ್ಭಾಗವನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದ ಸುರಿದಂತಹ ಭಾರೀ ಮಳೆ ಗುಡ್ಡದ ಮೇಲ್ಭಾಗದಿಂದ ನೇರವಾಗಿ ಮಣ್ಣು ಕೆಳಭಾಗಕ್ಕೆ ಬಂದಿರುವಂಥದ್ದು. ಆ ಸ್ಲ್ಯಾಬ್ನ ಮನೆ ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಜರಿದು ಕೆಳಗೆ ಬಿದ್ದ ಕಾರಣಕ್ಕಾಗಿ ಮನೆಯೊಳಗೆ ಮಲಗಿದಂತಹ 4 ಸಿಲುಕಿ ಹಾಕಿಕೊಂಡಿರುವಂಥದ್ದು. ಅದರಲ್ಲಿ ಒಬ್ಬರನ್ನ ಈಗ ಹೊರತೆಗೆಯಲಾಗಿದೆ ಮತ್ತು 3 ಮನೆಯೊಳಗೆ ಇರುವಂಥದ್ದು. ಹಾಗಾಗಿ NDRF ಮತ್ತು SDF ತಂಡ ಸತತವಾಗಿ ಶ್ರಮವನ್ನು ಪಡ್ತಾ ಇದೆ. ಮನೆ ಅಲ್ಲೇ ಕೂತ್ಕೊಂಡ ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂದರೆ ಸ್ಲ್ಯಾಬ್ನ ಮನೆ ಆಗಿರೋ ಕಾರಣಕ್ಕೆ ಒಳಭಾಗದಲ್ಲಿ ಸಾಕಷ್ಟು ಅವಶೇಷಗಳಿವೆ. ಅದನ್ನು ತೆಗೆಯೋಕೆ ಹರಸಾಹಸವನ್ನು ಪಡ್ತಿದ್ದಾರೆ. ಸ್ಥಳೀಯರ ನೆರವನ್ನು ಪಡ್ಕೊಂಡು NDRF ತಂಡ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಇಡೀ ಎಡೆಬಿಡದೆ ಮಳೆ ಸುರಿಯುತ್ತಿರೋ ಕಾರಣಕ್ಕಾಗಿ ಹಲವು ಭಾಗದಲ್ಲಿ ಅನಾಹುತ ಆಗಿರುವಂಥದ್ದು. ಮುಂಗಾರಿನ ಆರಂಭದ ಈ ದಿನದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿರುವಂಥದ್ದು. ಸ್ಥಳೀಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ನೆರೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸಂತೋಷ್ ಕುಮಾರ್ ಬೋಳಿಯಾರ್ ಅವರು. ಸರ್, ಹೇಗೆ ಆಗಿದ್ದು ಘಟನೆ? ಒಳಭಾಗದಲ್ಲಿ ಎಷ್ಟು ಮಂದಿದ್ದಾರೆ? ಒಳಗೆ ಇವಾಗ ಒಂದು ಡೆಡ್ ಬಾಡಿ ಹೊರಗೆ ಕಾಣ್ತಾ ಉಂಟು. ಆ ಹೆಂಗಸಿದ್ದು ಒಂದು ಮಗು ಕೂಡ ತೀರಿ ಹೋಗಿದೆ. ತಾಯಿ ತನ್ನ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಾಯಿಯ ಕಾಲಿನ ಮೇಲೆ ಕಂಪ್ಲೀಟ್ ಸ್ಲ್ಯಾಪ್ ಉಂಟು ಕಂಪ್ಲೀಟ್. ಆದರೂ ತಾಯಿ ತನ್ನ ಮಗುವನ್ನು ಬಚಾವ್ ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಉಂಟು. ಅದಕ್ಕಾಗಿ ಏನೆಲ್ಲ ಪ್ರಯತ್ನ ಉಂಟು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮನೆಯ ದನಿ ಕಾಂತಪ್ಪಣ್ಣ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಮತ್ತೊಬ್ಬರು ಸೀತಾರಾಮಣ್ಣ ಇದು ಬಿದ್ದಾಗ ತಕ್ಷಣ ಓಡಿ ಬಂದು ಊರಿನವರಿಗೆ ತಿಳಿಸಿದ್ದಾರೆ. ತಿಳಿಸಿದ ತಕ್ಷಣ ಊರಿನವರು ಅಲ್ಲಿಯವರು ಎಲ್ಲರೂ ಬಂದಿದ್ದಾರೆ. ಯಾರೆಲ್ಲ ಏನೆಲ್ಲ ಆಗಬೇಕು ಅದನ್ನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಆಗಬೇಕು, NDR ಆಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಬೇಕು, KSD ಹಾಸ್ಪಿಟಲ್ ಆಗಬೇಕು, ಬೇರೆ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಏನೆಲ್ಲ ಮಾಡಲಿಕ್ಕೆ ಆಗ್ತದೆ. ಊರಿನವರು ಏನೆಲ್ಲ ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ದೇವರ ಇಚ್ಛೆ. ಇದು ಪ್ರಕೃತಿ ವಿಕೋಪ, ದೇವರೇ ಮುನಿದಿದ್ದಾರೆ. ಈ ರೀತಿ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಭಾಳ ದುಃಖದ ಸಂಗತಿ, ಯಾರಿಗೂ ಕಂಟ್ರೋಲ್ ಆಗೋದಿಲ್ಲ. ಕಾಂತಪ್ಪನನ್ನು ಈಗ ಆಪರೇಷನ್ ಎಲ್ಲ ಮಾಡಲಿಕ್ಕೆ ಉಂಟತ್ತೆ. ಮತ್ತೊಬ್ಬರನ್ನು ಅಲ್ಲಿ ಏನಾದರೂ ಎಮರ್ಜೆನ್ಸಿ ರಿಪೋರ್ಟ್ ಬೇಕಂತ ಸೀತಾರಾಮನನ್ನು ಕೂಡ ಇವಾಗ ಕಳಿಸಿದ್ದೇವೆ. ಅದು ದೇವರ ಕೈಯಲ್ಲಿ ಉಂಟು. 2 ಪ್ರಾಣ ಉಳಿಬೇಕಂತ ಸತಾಯಗತ ಪ್ರಯತ್ನ ಮಾಡ್ತಾ ಇದ್ದಾರೆ. ಟೋಟಲ್ ಎಷ್ಟು ಮಂದಿ ಇದ್ರು ಮನೆಯಲ್ಲಿ ಈ ಘಟನೆ? 2, 3, 4, 5, 6 ಜನ ಇದ್ರು. 6 ಜನ ಇದ್ರು. ಸೀತಾರಾಮ ಗಂಟೆಗೆ ಘಟನೆ ಆಗಿದ್ದು. ಮತ್ತೆ ರಾತ್ರಿ ಈ ಭಾಗದಲ್ಲಿ ಮಳೆ ಜಾಸ್ತಿ ಇತ್ತು. ನಿನ್ನೆಯಿಂದ ಮಳೆಯಲ್ಲಿ ನಿಲ್ಲಿಲ್ಲ. ಹತ್ತಿರ ಬೆಳಿಗ್ಗೆ 4 ಗಂಟೆಗೆ ಆಗಿದೆ ಅಂತೆ. ತಹಸೀಲ್ದಾರ್ ಅವರು ಒಂದು 5:30 ಗಂಟೆಗೆ ನನಗೆ ಫೋನ್ ಮಾಡಿದ್ದಾರೆ. ನಾವು 2 ಇಟಚನ್ನು ತರಿಸಿದ್ದೇವೆ. ಎಲ್ಲ ರಜೆ ಅಂತೆ ಮನೆಗೆ ಹೋಗಿದ್ದಾರೆ. ನಮ್ಮದು ದೊಡ್ಡ ಇಟಚ್ ಇತ್ತು, ಆದರೆ ಸಣ್ಣ ಇಟಚ್ ಬೇಕೆಂಬ ಉದ್ದೇಶದಿಂದ ಶ್ರೀದೇವಿ ಮತ್ತು ಮತ್ತೊಬ್ಬ ವರದ ಅಂತ ಅವರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಕಳಿಸಿದ್ದಾರೆ. ಇಲ್ಲಿ ಬರಲಿಕ್ಕೆ ಎಲ್ಲಿ ಕೂಡ ದಾರಿ ಇಲ್ಲ. ಅಲ್ಲಿ ಎಲ್ಲ ಇಟ್ಟಿದ್ದೇವೆ. ನಾವು ಎಲ್ಲ ರೆಡಿ, ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ. ಊರವರೆಲ್ಲ ಇದು ನೋಡುವಾಗಲೇ ಬಾಕಿಯವರಿಗೆ ಒಂದು ವಿಶೇಷವಾದ ಮಾದರಿಯಾದ ಕೆಲಸ ಆಗ್ತದೆ. ಅದೇ ದುಃಖದ ಸಂಗತಿ. ಏನು ಮಾಡೋದು? ಈಗ ಆ್ಯಂಬುಲೆನ್ಸಲ್ಲಿ 2 ಆ್ಯಂಬುಲೆನ್ಸ್ ಬೇಕು, ಒಂದು 10 ಆ್ಯಂಬುಲೆನ್ಸ್ ಬಂದು ನಿಂತಿದೆ. ಹುಡುಗರ ಪ್ರಯತ್ನ ಎಲ್ಲ, ನಿಮ್ಮ ಮೀಡಿಯಾದವರು ಕೂಡ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ. ಒಳಭಾಗದಲ್ಲಿ ಎಷ್ಟು ಮಂದಿ ಇದ್ದಾರೆ? ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಒಳಭಾಗದಲ್ಲಿ ಈಗ 2 ಮಂದಿ ರೆಸ್ಪಾನ್ಸ್ ಕೊಡ್ತಾರೆ. ಒಂದು ಸಣ್ಣ ಮಗು ತಾಯಿ ಹೇಳ್ತಾರೆ, ನನ್ನ ಕಾಲನ್ನು ತೆಗೆಯರಿ, ನಾನು ಹೊರಗೆ ಮಗುವನ್ನು ಇದು ಮಾಡ್ತೇನೆ. ಮಗುವನ್ನು ತೆಗೆಯಲಿಕ್ಕೆ ಆಗುವುದಿಲ್ಲ. ಈಗ ಜಾಕ್ ಕೊಡ್ತಾ ಇದ್ದಾರೆ, ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಏನೆಲ್ಲ ವ್ಯವಸ್ಥೆ ಬೇಕು ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಊರಿನವರೆಲ್ಲ ಸಂಪೂರ್ಣ ಸಹಕಾರ. ಎಲ್ಲ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ತಹಸೀಲ್ದಾರ್, ACD ಎಲ್ಲರಿದ್ದಾರೆ. ಯಾರೆಲ್ಲ ಬರಲಿಕ್ಕೆ ಉಂಟು ಅದು ಎಲ್ಲರೂ ಬಂದಿದ್ದಾರೆ. ಅವರಿಗೆ ದೂರಲಿಕ್ಕಿಲ್ಲ. ಆ ರೀತಿ ಮಾಡಿದ್ದಾರೆ. ಇಂಥ ಯುದ್ಧದ ಸಮಯದಲ್ಲಿ ಏನಾಗ್ತದೆ ಅದೇ ರೀತಿ ಮಾಡ್ತಾರೆ. ಅದೇ ಮನೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ನೋಡುವುದೇ ವಿಶೇಷ. ನೋಡಿ, ಇವಾಗ ಕೂಡ ಮಣ್ಣು ಜರಿತಾ ಉಂಟು. ಮೇಲಿದೊಂದು ಮರ ಇದೆ, ಆ ಮಾವಿನ ಮರ ಬಿದ್ದ ತಕ್ಷಣ ಮಣ್ಣಿನ ರಾಶಿ ಕೆಲವೇ ಸೆಕೆಂಡಲ್ಲಿ ಇದೆಲ್ಲ ಆಗಿದೆ. ಕೆಲವೇ ಸೆಕೆಂಡ್, ಸ್ವಲ್ಪ ಅಲ್ಲ. ಆದರೆ ಒಬ್ಬ ಸೀತಾರಾಮ್ ಅಂತ ಓಡಿ ಬಂದು ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ. ಧನ್ಯವಾದ. ನೀವು ನೋಡ್ತಾ ಇದ್ದೀರಿ, ಸ್ಥಳೀಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಪೊಲೀಸ್ ಉನ್ನತ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇರುವಂಥದ್ದು. SDRF ಮತ್ತು NDRF ತಂಡ ಇರುವಂಥದ್ದು. ಒಳಭಾಗದಲ್ಲಿ ಒಂದು ವಿಡಿಯೋ ಕೂಡ ಬರ್ತಾ ಇದೆ. ತಾಯಿ ತನ್ನ ಮಗುವನ್ನು ಅಪ್ಪಿ ಹಿಡಿದಿದ್ದಾಳೆ. ತಾನು ಸತ್ರು ಪರವಾಗಿಲ್ಲ, ತನ್ನ ಮಗು ಜೀವಂತವಾಗಿ ಇರಬೇಕೆಂಬ ಉದ್ದೇಶದಿಂದ ಒಳಭಾಗದಲ್ಲಿ ಕಿರ್ಚಾಡುವಂತಹ ಧ್ವನಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಗು ಅಳುವ ಧ್ವನಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಹಾದಿಯನ್ನು ಗಮನಿಸ್ತಿದ್ರಿ, ಬಹಳಷ್ಟು ದುರ್ಗಮವಾದ ಹಾದಿ. ಇಲ್ಲಿ ವಾಹನ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪ್ರಮುಖ ರಸ್ತೆಯಿಂದ ಸಾಕಷ್ಟು ಕಿಲೋಮೀಟರ್ ಒಳಭಾಗದಲ್ಲಿರುವಂಥದ್ದು. ಕಾಡ ರಸ್ತೆಯಲ್ಲಿ ಬರಬೇಕು ಮತ್ತು ಬಹಳಷ್ಟು ದುರ್ಗಮವಾದಂತಹ ಹಾದಿ. ಸಾಕಷ್ಟು ಮಳೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿ ಹೆಜ್ಜೆಗೂ ಜಾರ್ತಾ ಇದೆ. ಹಾಗಾಗಿ ಸ್ಥಳೀಯರು ಸಾಕಷ್ಟು ಸಂಖ್ಯೆಯಲ್ಲಿ ನಡೆದು ಈಗ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮುಂಗಾರು ಆರಂಭದ ಈ ಪ್ರಥಮ ದುರಂತವೇ ಸಾಕಷ್ಟು ಅನಾಹುತವನ್ನು ತರ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಪ್ರಯತ್ನ ಫಲಪ್ರದ ಆಗಲಿ, ಆ ತಾಯಿ ಮಗು ಜೀವಂತವಾಗಿ ಬದುಕುಳಿಯಲಿ ಅನ್ನೋದು ನಮ್ಮ ಆಶಯ.
ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.